ಬೆಳಿಗ್ಗೆ ಎದ್ದು ಬಚ್ಚಲು ಮನೆಯಲ್ಲಿ ವಾಂತಿ ಮಾಡುತ್ತಿದ್ದ 5 ತಿಂಗಳ ಗರ್ಭಿಣಿ ಶಾಲಿನಿಯನ್ನು ನೋಡಿ ಸೋಫಾ ಮೇಲೆ ಕುಳಿತಿದ್ದ ಜಯ ಅವರು ಮೂಗು ಮುರಿಯುತ್ತಿದ್ದರು. ಅಲ್ಲಿ ನೆಲದ ಮೇಲೆ ಕುಳಿತು ಆಟವಾಡುತ್ತಿದ್ದ ಶಾಲಿನಿಯ 2 ವರ್ಷದ ಮಗಳು ಧೃತಿ ತಾಯಿಯನ್ನು ನೋಡಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ತಾಯಿಯ ಬಳಿ ಹೋಗಿ ನಿಂತಳು. ತನ್ನಮ್ಮನಿಗೆ ಏನು ಆಗಿದೆ ಎಂದು. ತನ್ನ ಕೆಲಸಕ್ಕೆ ಹೊರಡಲು ತರಾತುರಿಯಲ್ಲಿ ಸ್ನಾನ ಮುಗಿಸಿ ದೇವರ ಮನೆಯಲ್ಲಿ ಪೂಜೆ ಮಾಡುತ್ತಾ ಇದ್ದ ಶಾಲಿನಿಯ ಪತಿ ಆದಿತ್ಯ ತಾಯಿಗೆ ಮಂಗಳಾರತಿ ನೀಡಲು ಹೊರಬಂದ. ಅಮ್ಮ ತಗೋ ಆರತಿ ಎಂದು ಅವರ ಮುಂದೆ ಆರತಿ ತಟ್ಟೆ ಹಿಡಿದವನನ್ನು, ಏನಪ್ಪ ಹೋದ ಬಾರಿ ಅಂತೂ ನಮ್ಮ ನಿರೀಕ್ಷೆ ಸುಳ್ಳಾಯಿತು. ಈ ಸಲ ಆದರೂ ಮನೆ ಹೆಸರು ಉಳಿಸೋಕೆ ಅಂತ ಒಂದು ಗಂಡು ಮಗು ಎತ್ತು ಕೊಡ್ತಾಳಾ ಅಥವಾ ಇಲ್ಲಿರೋ ಭೂಮಿಗೆ ಬರ ಆಗಿರೋ ಹಾಗೆ ಮತ್ತೊಂದು ಹೆಣ್ಣನ್ನು ಕೈಗೆ ಕೊಡ್ತಾಳಾ ಎಂದು ಅಣಕಿಸುತ್ತಾ ಕೇಳಿದರು ಜಯ ಅವರು. ಅತ್ತೆ ಎಂಬ ಅಹಂ, ಸೊಸೆ ಮೊದಲ ಮಗುವನ್ನು ಗಂಡು ಹೆರಲಿಲ್ಲವೆಂಬ ಕೋಪ ಎಲ್ಲವೂ ಸೇರಿ ಶಾಲಿನಿಯನ್ನು ಪ್ರತಿದಿನ ಮಾನಸಿಕವಾಗಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತಾ ಇದ್ದರು. ಇದರ ಮಧ್ಯೆ ಅವರು ತಾವು ಸಹ ಒಂದು ಹೆಣ್ಣು, ತನ್ನನ್ನು ಎತ್ತ ತಾಯಿ ಸಹ ಒಂದು ಹೆಣ್ಣು, ಹಾಗೆಯೇ ತನ್ನ ಜನ್ಮ ನೀಡಿರೋ ತನ್ನ ಮಗಳು ಸಹ ಹೆಣ್ಣೆ ಎಂಬುದನ್ನು ಮರೆತು ಬಿಟ್ಟಿದ್ದರು. ಎಂಥ ನೀಚ ಹೆಣ್ಣು! ಅಮ್ಮ, ಆ ದೇವರು ಕೊಟ್ಟಿದ್ದು ಪ್ರಸಾದ ಎಂದು ನಾವು ಸ್ವೀಕರಿಸಿ ಕಣ್ಣಿಗೆ ಹೊತ್ತಿಕೊಳ್ಳಬೇಕು. ಅದು ಬಿಟ್ಟು ಅದೇ ಬೇಕು ಇದೇ ಬೇಕು ಅಂದರೆ ಅದು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ. ಅಮ್ಮ, ನೀನು ಕೇಳಿದ್ದೆ ತಂದು ಕೊಡೋಕೆ ಎಂದು ಖಾರವಾಗಿ ಹೇಳಿ ಶಾಲಿನಿ, ತಿಂಡಿ ಮಾಡಿದರೆ ಕೊಡು, ನನಗೆ ತಡ ಆಗ್ತಿದೆ ಎಂದು ನೆಲದಲ್ಲಿ ಕುಳಿತನು ಆದಿತ್ಯ ತನ್ನ ಮಗಳು ಧೃತಿಯನ್ನು ಮುದ್ದಾಡುತ್ತಾ. ಹೌದೌದು ಕಣೋ, ಒಳ್ಳೆಯದು ಹೇಳಿದರೆ ನಿನಗೆ ಕೋಪ ಬರುತ್ತೆ ಅಲ್ವಾ? ನಿನ್ನ ಹೆಂಡತಿಗೆ ಜನ್ಮಕ್ಕೆ ಒಂದು ಗಂಡು ಮಗು ಕೊಡೋಕೆ ಆಗಿಲ್ಲ, ಅವಳ ಪರ ವಕಾಲತ್ತು ವಹಿಸಿ ಬರ್ತೀಯ ನೀನು? ದಿನೇ ದಿನೇ ಈ ಮನೆಯಲ್ಲಿ ನನಗೆ ಇರೋ ಗೌರವ ಕಡಿಮೆ ಆಗ್ತಿದೆ. ನನ್ನ ಮಗಳು ಹೇಳ್ತಾಳೆ, ಅಮ್ಮ ನಾವು ಇಲ್ಲಿ ಬಂದರೆ ಅತ್ತಿಗೆ ಸರಿಯಾಗಿ ಮಾತಾಡೋಲ್ಲ, ಅವಳ ಮಕ್ಕಳಿಗೆ ಊಟ ತಿಂಡಿ ಕೂಡ ಸರಿಯಾಗಿ ಕೊಡೋದಿಲ್ಲ ಅಂತ ನಿನ್ನ ಹೆಂಡತಿಗೆ ಹೇಳು, ಇದೆಲ್ಲ ಅವರ ಅಪ್ಪನ ಮನೆಯಿಂದ ಅವಳು ತಂದಿರೋದಲ್ಲ ಅಂತ ಎಂದು ಅಲ್ಲಿಂದ ಶಾಲಿನಿಯನ್ನು ದುರುಗುಟ್ಟಿ ನೋಡುತ್ತಾ ಹೊರಗೆ ಹೋದರು ಜಯ. ಅವನಿಗೆ ಗೊತ್ತು ತನ್ನ ಹೆಂಡತಿ ಹೇಗೆ ಎಂದು. ಅವನ ತಾಯಿಯ ಬಗ್ಗೆನೂ ಗೊತ್ತು ಅವರು ಹೇಗೆ ಅಂತ. ಅವರು ಹೇಳುವ ಯಾವ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತಿಂಡಿಗೆ ಕುಳಿತ. ತಟ್ಟೆಯಲ್ಲಿ ತಿಂಡಿ ತಂದು ಆದಿತ್ಯನಿಗೆ ಕೊಟ್ಟು ಅವನ ಬಳಿ ಕುಳಿತಿರಳು ಶಾಲಿನಿ. 5ನೇ ತಿಂಗಳು ಚೆಕಪ್ ಇದೆ, ನೀವು ಯಾವತ್ತು ಬಿಡುವಿದ್ದೀರಾ ಎಂದು ಪತಿಯನ್ನು ಕೇಳಿದಳು ಶಾಲಿನಿ. ನಾಳೆ ಹೋಗೋಣ ಶಾಲು, ಬೆಳಗ್ಗೆ ಬೇಗ ರೆಡಿ ಇರು ಎಂದು ಹೇಳಿ ತಿಂಡಿ ಮುಗಿಸಿ ಮಗಳಿಗೆ ಒಂದು ಮುತ್ತಿಟ್ಟು ತನ್ನ ಕೆಲಸಕ್ಕೆ ಹೊರಟನು ಆದಿತ್ಯ. ಬೊಸರಿ ಸುಸ್ತು ಸಂಕಟ. ಮನೆಯ ಎಲ್ಲ ಕೆಲಸ ಮಾಡಿ ಉಶ್ ಎಂದು ಕುಳಿತಳು ಶಾಲಿನಿ. ಹೊರಗೆ ಹೋಗಿದ್ದ ಜಯ ಅವರು ಬಂದು ಹೇಳೆ ಮೇಲೆ ಅಡುಗೆ ಮಾಡೋದು ಯಾರು? ಕುಳಿತು ಬಿಟ್ಟಳು ಮಹಾರಾಣಿಯಾಗೆ. ನನ್ನ ಮಗಳು ಬರ್ತಾಳೆ, ಅವಳಿಗೆ ಏನೋ ಮೈಗೆ ಆರಾಮಿಲ್ಲ ಅಂತೆ, ಹೋಗಿ ಬೇಗ ಅಡುಗೆ ಮಾಡು, ಅವಳು ಮನೆಗೆ ತೆಗೆದುಕೊಂಡು ಹೋಗಬೇಕಂತೆ ಎಂದು ಕಣ್ಣು ಕೆಂಪಗೆ ಮಾಡಿ ಹೇಳಿದರು. ಅತ್ತೆಯ ಮಾತಿಗೆ ಸರಿ ಅತ್ತೆ ಎಂದು ಅಡುಗೆ ಮನೆಗೆ ಓಡಿದಳು. ಬೇಳೆ ಬೇಯಲು ಇಟ್ಟು ಒಂದೇ ಸಮನೆ ಅಳುತ್ತಿದ್ದ ಧೃತಿಯನ್ನು ಸಮಾಧಾನ ಮಾಡಲು ಮತ್ತೆ ಹೊರಬಂದು ಅವಳನ್ನು ಎತ್ತಿಕೊಂಡೇ ಅಡುಗೆಗೆ ತಯಾರಿ ಮಾಡಿದಳು. ಸಮಾಧಾನವಾದ ಮಗಳನ್ನು ಮತ್ತೆ ಹಾಲ್ನಲ್ಲಿ ಕೂರಿಸಿ ಆಟ ಸಾಮಾನುಗಳನ್ನು ಅವಳ ಮುಂದೆ ಇಟ್ಟು ತಡವಾಗುತ್ತಿದೆ ಎಂದು ಕುಕ್ಕರ್ ತಣ್ಣಗೆ ಮಾಡಲು ಅದನ್ನು ಎತ್ತಿಕೊಂಡವಳಿಗೆ ಕಣ್ಣು ತಿರುಗಿದಂತಾಗಿತ್ತು. ಕೈನಲ್ಲಿ ಇದ್ದ ಕುಕ್ಕರ್ ನೆಲಕ್ಕೆ ಬಿದ್ದಿತು. ಅದರ ಮುಚ್ಚಳ ತೆರೆದುಕೊಂಡು ಬೇಳೆಯ ಮರಳುತ್ತಿದ್ದ ನೀರು ಅವಳ ಮುಖ ಹಾಗೂ ಕೈಕಾಲಿನ ಮೇಲೆ ಬಿದ್ದಿತು. ಅವಳ ಚೀರಾಟ ಕೇಳಿ ಅಡುಗೆ ಮನೆಗೆ ಬಂದರು ಜಯ. ಅವರು ಅವಳನ್ನು ನೋಡಿ ಮರುಕಪಡುವ ಬದಲು, ಅಯ್ಯೋ ಅಯ್ಯೋ, ಒಂದು ಕೆಲಸ ಆದರೂ ನಿನಗೆ ಸರಿಯಾಗಿ ಮಾಡೋಕ್ಕೆ ಬರುತ್ತಾ? ಅದೇನು ಕಲಿತು ಬಂದಿದ್ದೀಯಾ ನಿಮ್ಮ ತವರು ಮನೆಯಲ್ಲಿ? ನಿನ್ನಂತಹ ದಂಡಪಿಂಡವನ್ನು ನಮ್ಮ ತಲೆಗೆ ಕಟ್ಟುಬಿಟ್ಟರು ನಿನ್ನ ಮಹಾನುಭಾವ ತಂದೆ ತಾಯಿಗಳು ಎಂದು ಹೊರಟಾಗಿ ಮಾತನಾಡಿ ಶಾಲಿನಿಗೆ ಆಗಿರೋ ಗಾಯದ ಬಗ್ಗೆಯೂ ಚಿಂತಿಸದೆ ಅಲ್ಲಿಂದ ಹೊರಬಂದರು. ಅರ್ಧ ಭಾಗ ಮುಖ ಹಬೆದಾಗಿ ಬೊಬ್ಬೆ ಬಂದಿತು. ಕೈಕಾಲಿಗೂ ಸಹ ಬಿಸಿ ನೀರು ತಾಗಿ ಗಾಯವಾಗಿತ್ತು. ಅಲ್ಲಿಂದ ಎದ್ದು ಬಚ್ಚಲು ಮನೆಗೆ ಬಂದು ಗಾಯಕ್ಕೆ ನೀರು ಹಾಕಿ ಸ್ವಲ್ಪ ತಣ್ಣಗೆ ಮಾಡಿದಳು ಪಾಪದ ಹುಡುಗಿ. ಅದೇ ಸಮಯಕ್ಕೆ ಮನೆಗೆ ಬಂದ ಆದಿತ್ಯ. ಅವರ ತಂದೆ ಶಿವರಾಮರು ಅವಳ ಅವಸ್ಥೆ ನೋಡಿ ಏನಮ್ಮ ಆಯಿತು ಶಾಲಿನಿ ಎಂದು ಅವಳ ಬಳಿ ಬಂದರು. ಅಲ್ಲಿಯವರೆಗೂ ತಡೆದಿದ್ದ ಅವಳ ನೋವು ಕಣ್ಣೀರ ರೂಪದಲ್ಲಿ ಮಾವನ ಮುಂದೆ ಹೊರಬಂದಿತು. ಬೇಗ ಬಾ ಮಗಳೇ, ಆಸ್ಪತ್ರೆಗೆ ಹೋಗೋಣ ಎಂದು ಪುಟ್ಟ ಧೃತಿಯನ್ನು ಹೆಗಲಿಗೆ ಹಾಕಿಕೊಂಡು ಶಾಲಿನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಶಿವರಾಮರು. ಗರ್ಭಿಣಿ ಹೆಣ್ಣು ಮಗು ಇದು, ಇವಳ ಮೇಲೆ ಅದೇಕೆ ನನ್ನ ಹೆಂಡತಿ ಜಯಾಗೆ ಇಷ್ಟು ಕೋಪ ಎಂದು ಅವರ ಮನನೊಂದಿತು. ಅವಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ಕರೆದುಕೊಂಡು ಬಂದರು. ಅವರು ಆಸ್ಪತ್ರೆಯಿಂದ ಮನೆಗೆ ಬರುವ ವೇಳೆಗೆ ಜಯ ಹಾಗೂ ಅವರ ಮಗಳು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ತಟ್ಟೆಯ ತುಂಬ ಚಕ್ಕುಲಿ ಇಟ್ಟುಕೊಂಡು ಏನೂ ನಡೆದಿಲ್ಲ ಎನ್ನುವ ಹಾಗೆ ಟಿವಿ ನೋಡುತ್ತಾ ಕೇಕೆ ಹಾಕಿ ನಗುತ್ತಿದ್ದರು. ಅವರನ್ನು ನೋಡಿ ಶಿವರಾಮರಿಗೆ ಸಿಟ್ಟು ಬಂದಿತು. ಏಳೆ ಮೇಲೆ, ನಮ್ಮ ಮನೆಗೆ ಬರಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಬೇಕು? ನಿನ್ನನ್ನು ಮದುವೆ ಮಾಡಿ ಕೊಟ್ಟಿರುವುದು ನಿನ್ನ ಗಂಡನ ಮನೆಯಲ್ಲಿ ಸಂಸಾರ ಮಾಡಲಿ ಎಂದು. 3 ಹೊತ್ತು ಇಲ್ಲೇ ಬಿದ್ದುಕೊಂಡು ತಿಂದು ತೇಗಿ ಹೋಗಿ ಮಲಗು ಎಂದಲ್ಲ ಎಂದು ಮಗಳನ್ನು ತರಾಟೆಗೆ ತೆಗೆದುಕೊಂಡರು. ಪಾಪ ಆ ಬಸುರಿ ಹೆಂಗಸಿನ ನೋವು ಕೂಡ ನಿಮಗೆ ಅರ್ಥ ಆಗದೆ ಇರೋ ಅಷ್ಟು ನೀವು ಕಲ್ಲು ಹೃದಯದವರಾಗಿ ಬಿಟ್ಟಿದ್ದೀರಾ.
ಮನುಷ್ಯತ್ವ ಅನ್ನೋ ಪದ ಏನು ಅನ್ನೋದು ಕೂಡ ನಿಮಗೆ ತಿಳಿದಿಲ್ಲ. ಅವಳಿಗೆ ಎಷ್ಟು ನೋವಾಗಿದೆ ನೋಡಿ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದರು. ಅರ್ಧ ಕೆಜಿ ಬೇಳೆ ಎಲ್ಲ ಕೆಳಗೆ ಚೆಲ್ಲಿ ಹಾಳು ಮಾಡಿದ್ದಾಳೆ. ಒಂದು ಕೆಲಸ ನೆಟ್ಟಿಗೆ ಮಾಡೋಕೆ ಬರೋದಿಲ್ಲ, ಅದು ಅವಳ ಕರ್ಮ ಎಂದು ಜಯ ಅವರು ಮಗಳ ಜೊತೆ ಮಾತು ಮುಂದುವರೆಸಿದ್ದರು. ತಂದೆ ಹೇಳಿದ ಯಾವ ಮಾತು ಸಹ ನನಗಲ್ಲವೇ ಅಲ್ಲ ಎಂಬಂತೆ ಚಕ್ಕುಲಿ ತಿನ್ನುತ್ತಾ ಕುಳಿತಿದ್ದಳು. ಆ ಪುಟ್ಟ ಮಗು ಅವಳ ಕೈಗಳನ್ನು ನೋಡುತ್ತಾ ಇದ್ದರೂ ಸಹ ಅದಕ್ಕೆ ಒಂದೇ ಒಂದು ಚೂರು ಸಹ ನೀಡದೆ, ನಿನ್ನ ಮಗಳನ್ನು ಆ ಕಡೆ ಕರೆದುಕೊಂಡು ಹೋಗು, ನನಗೆ ಹೊಟ್ಟೆ ನೋವು ಬಂದರೆ ಕಷ್ಟ ಎಂದು ಹೇಳಿದಳು. ಅಣ್ಣನ ಹೆಂಡತಿ, ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೇರೆ ಇದೆ, ಅವರಿಗೆ ಹೀಗಾಯಿತು ಎನ್ನುವ ಯಾವ ಮರುಕ ಭಾವನೆಯೂ ಅವಳಲ್ಲಿ ಇರಲಿಲ್ಲ. ಒಂದು ಹೆಣ್ಣಾಗಿಯೂ. ಧೃತಿ, ಬಾ ಚಿನ್ನು ಎಂದು ಅವಳನ್ನು ಕರೆದುಕೊಂಡು ರೂಮಿಗೆ ಹೋದಳು ಶಾಲಿನಿ. ಸಂಜೆ ಮನೆಗೆ ಬಂದ ಆದಿತ್ಯ ಅವಳನ್ನು ನೋಡಿ ಬಹಳವೇ ನೊಂದುಕೊಂಡು ಬಿಟ್ಟ. ಇದೇನು ಮಾಡಿಕೊಂಡಿದ್ದೀಯಾ ಶಾಲು? ಜೋಪಾನವಾಗಿ ಅಲ್ವಾ ಅಡುಗೆ ಮಾಡೋದು ಎಂದು ಹೇಳಿ ತುಂಬ ನೋವುತ್ತಿದೆಯಾ ಎಂದು ಅಕ್ಕರೆಯಿಂದ ಕೇಳಿದ ಗಂಡನ ಮಾತಿಗೆ, ಇಲ್ಲ ರೀ, ಆದರೆ ನನ್ನ ಮುಖ ನೋಡಿ ಧೃತಿ ನನ್ನ ಬಳಿ ಬರುವುದಕ್ಕೆ ಹೆದರುತ್ತಾ ಇದ್ದಾಳೆ. ಒಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಶಾಲಿನಿ. ಅವಳ ಅರ್ಧ ಮುಖ ಸುಟ್ಟಂತೆ ಹಾಗೆ ಬೊಬ್ಬೆ ಬಂದಿತು. ಶಾಲು, ನೀನು ಸ್ವಲ್ಪ ದಿನ ನಿನ್ನ ತವರು ಮನೆಗೆ ಹೋಗ್ತೀಯಾ ಎಂದು ಕೇಳಿದ ಆದಿತ್ಯ. ಅಲ್ಲಿಯ ಪರಿಸ್ಥಿತಿ ಇಲ್ಲಿಗಿಂತಲೂ ಕಷ್ಟದ್ದು ಎಂದು ತಿಳಿದಿದ್ದ ಶಾಲು, ಇಲ್ಲ, ನಾನು ಇಲ್ಲೇ ಇರ್ತೀನಿ ಎಂದು ಗಂಡನ ತೊಡೆಯ ಮೇಲೆ ಮಗುವಿನಂತೆ ಮಲಗಿ ಹೇಳಿದಳು. ನೀವು ನನ್ನ ಜೊತೆಗೆ ಇದ್ದರೆ ನಾನು ಯಾವ ಕಷ್ಟ ಬೇಕಾದರೂ ಎದುರಿಸುತ್ತೇನೆ. ನಾನು ಎಲ್ಲೂ ಹೋಗುವುದಿಲ್ಲ, ಇಲ್ಲೇ ಇರುತ್ತೇನೆ. ಮಾರನೇ ದಿನ ಆಸ್ಪತ್ರೆಗೆ ಹೋಗಿ ಎಲ್ಲ ಚೆಕಪ್ ಮುಗಿಸಿ ಮಗು ಆರೋಗ್ಯವಾಗಿದೆ ಎಂದು ತಿಳಿದು ಇಬ್ಬರು ಸಹ ನಿಟ್ಟುಸಿರು ಬಿಟ್ಟು ಮನೆಗೆ ಬಂದಿದ್ದರು. ಡಾಕ್ಟರ್ ಆದಷ್ಟು ಅವರನ್ನು ವಿಶ್ರಾಂತಿಯಲ್ಲಿ ಇರೋ ಹಾಗೆ ನೋಡಿಕೊಳ್ಳಿ ಎಂದು ಹೇಳಿದರು. ಆದರೆ ಅವಳಿಗೆ ಯಾವ ವಿಶ್ರಾಂತಿ ಕೂಡ ಮನೆಯಲ್ಲಿ ಇರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಂದಲ್ಲ ಒಂದು ಕೆಲಸ. ಆದಿತ್ಯ ಬೇರೇನಾದರೂ ಹೇಳಿದರೆ, ಈಗ ಚೆನ್ನಾಗಿ ಕೆಲಸ ಮಾಡಿದರೆ ಹೆರಿಗೆಯ ಸಮಯದಲ್ಲಿ ನಿನ್ನ ಹೆಂಡತಿಗೆ ಅನುಕೂಲ, ನಿನಗೆ ಅದೆಲ್ಲ ತಿಳಿಯೋದು ಎಂದು ಅವನ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದರು ಜಯ ಅವರು. ದಿನಗಳು ಕಳೆದಂತೆ ಅವಳ ಗಾಯ ವಾಸಿಯಾಗುತ್ತಾ ಬಂದಿತು. ಈಗ ಅವಳಿಗೆ 7 ತಿಂಗಳು. ಮನೆಗೆ ಕೆಲಸ ಕಾರ್ಯದ ನಡುವೆ ಅವಳ ಆರೋಗ್ಯದ ಬಗ್ಗೆ ಅವಳು ಕಾಳಜಿ ಮಾಡಲು ಸಮಯವೇ ಇರಲಿಲ್ಲ. ಅವಳ ಕಣ್ಣುಗಳು ಹಳದಿ ಬಣ್ಣದಲ್ಲಿ ಕಾಣುತ್ತಿದ್ದವು, ಆದರೆ ಅದು ಅವಳ ಗಮನಕ್ಕೆ ಬಂದಿರಲಿಲ್ಲ. ಅಂದು ಭಾನುವಾರ, ಆದಿತ್ಯಗೆ ರಜೆ. ಮನೆಯಲ್ಲಿ ಮಗಳ ಜೊತೆ ಕಾಲ ಕಳೆದು ಹೆಂಡತಿಗೆ ಸಹಾಯ ಮಾಡೋಣ ಎಂದು ಅವಳ ಬಳಿಯೇ ಇದ್ದ. ಆದರೆ ಪುಟ್ಟ ಧೃತಿ, ನನಗೆ ತಿನ್ನೋಕೆ ಬಿಸ್ಕೆಟ್ ಕೊಡಿಸೋ ಅಪ್ಪ ಎಂದು ದುಂಬಾಲು ಬಿದ್ದಾಗ ವಿಧಿ ಇಲ್ಲದೆ ಅವಳನ್ನು ಎತ್ತಿಕೊಂಡು ಅಂಗಡಿಗೆ ಹೋಗಿದ್ದ. ಬಟ್ಟೆ ಒಗೆದು ಅದನ್ನು ಒಣ ಹಾಕಲು ಹೋಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವಳಿಗೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಅಲ್ಲಿಯೇ ಅಮ್ಮ ನೋವು ಎಂದು ಮೆಟ್ಟಿಲಿನ ಮೇಲೆ ಕುಳಿತವಳಿಗೆ ಅತಿಯಾದ ರಕ್ತಸ್ರಾವ ಆಗುತ್ತಿತ್ತು. ಪ್ರಜ್ಞೆ ಕಳೆದುಕೊಂಡ ಶಾಲಿನಿ ಕುಳಿತಲ್ಲೇ ಕುಳಿತಿದ್ದಳು. ಅವಳು ಪ್ರಜ್ಞೆ ಕಳೆದುಕೊಂಡು ಸುಮಾರು ಅರ್ಧ ತಾಸು ಕಳೆದೇ ಹೋಗಿತ್ತು. ಇತ್ತ ಮಗಳ ಜೊತೆ ಅಂಗಡಿಗೆ ಹೋದ ಆದಿತ್ಯ ಯಾರೋ ಗೆಳೆಯನ ಜೊತೆ ಮಾತಿನಲ್ಲಿ ಮುಳುಗಿ ಹೋಗಿದ್ದ. ಹೊರಗಿನಿಂದ ಮನೆಗೆ ಬಂದ ಶಿವರಾಮ್ ಸೊಸೆಯ ಸ್ಥಿತಿ ನೋಡಿ ಒಂದು ಗಳಿಗೆ ಗಾಬರಿಯಾದರು. ಅದೇ ಸಮಯಕ್ಕೆ ಹಾದಿನೂ ಕೂಡ ಮನೆಗೆ ಬಂದು ತನ್ನ ಪ್ರೀತಿಯ ಮಡದಿಯ ಸ್ಥಿತಿ ನೋಡಿ ದಂಗಾಗಿ ಹೋಗಿದ್ದ. ಏನು ಮಾಡಬೇಕೆಂದು ತೋಚದೆ ಶಾಲು ಎಂದು ಅವಳ ಬಳಿಯೇ ಓಡಿದನು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವಳನ್ನು ಕೂಡಲೇ ತನ್ನ ತೆಕ್ಕೆಗೆ ತೆಗೆದುಕೊಂಡು ಪಕ್ಕದಲ್ಲಿ ಇದ್ದ ಖಾಸಗಿ ಆಸ್ಪತ್ರೆಗೆ ಹೋದನು. ಅಲ್ಲಿ ಶಾಲಿನಿ ಸ್ಥಿತಿಯನ್ನು ಗಮನಿಸಿದ ಡಾಕ್ಟರ್ ಕೂಡಲೇ ಆಪರೇಷನ್ ಮಾಡಲೇಬೇಕೆಂದು ಹೇಳಿದರು. ಮೊದಲ ಮಗು ಸಹಜ ಹೆರಿಗೆಯಲ್ಲಿ ಆಗಿದ್ದರೂ ಕೂಡ ಈಗ ಅವರ ಪರಿಸ್ಥಿತಿ ನೋಡಿದರೆ ಮಗುವನ್ನು ಆಪರೇಷನ್ ಮಾಡಿ ತೆಗೆಯಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಇನ್ನೂ 7 ತಿಂಗಳು. ಇಷ್ಟು ಬೇಗ ಹೀಗೆ ಆಗಲು ಕಾರಣ ನಿಮ್ಮ ಬೇಜವಾಬ್ದಾರಿ. ಅವಳನ್ನು ವಿಶ್ರಾಂತಿಯಲ್ಲಿಡದೆ ಹೀಗೆಲ್ಲ ಆಗಿದೆ ಎಂದು ಡಾಕ್ಟರ್ ಹೇಳಿದರು. ಸರಿ ಎಂದು ಒಪ್ಪಿಗೆ ಸೂಚಿಸಿ ಎಲ್ಲ ಕಾಗದಕ್ಕೆ ಸಹಿ ಮಾಡಿ ಆದಿತ್ಯ ಚಡಪಡಿಸುತ್ತಾ ನಿಂತನು. ಇತ್ತ ಶಿವರಾಮರು ಅವಳ ಪರಿಸ್ಥಿತಿ ನೋಡಿ ಮಮ್ಮಲ ಮರುಗಿದರು. ಆ ಮಗುಗೆ ಒಳ್ಳೆಯದು ಮಾಡುದೇವ ಎಂದು ಕುಳಿತಲ್ಲಿ ಕಾಣದ ದೇವರನ್ನು ನೆನೆದರು. ಸುಮಾರು 1 ಗಂಟೆಯ ನಂತರ ಹೊರಬಂದ ಡಾಕ್ಟರ್ ಅವರಿಗೆ ಗಂಡು ಮಗು ಆಗಿದೆ ಎಂದು ಸಿಹಿ ಸುದ್ದಿ ಹೇಳಿದರು. ಅವರ ಮಾತು ಕೇಳಿ ಆದಿತ್ಯಗೆ ಆಕಾಶವೇ ಕೈಗೆ ಸಿಕ್ಕಂತೆ ಆಗಿತ್ತು. ಶಿವರಾಮರು ಸಹ ಬಹಳ ಖುಷಿಯಿಂದ ದೇವರಿಗೆ ಕೈ ಮುಗಿದರು. ಡಾಕ್ಟರ್ ಮಾತು ಮುಂದುವರೆಸಿದರು. ಆದರೆ ಹುಟ್ಟಿದ ಕೂಡಲೇ ಮಗು ಅಳಲಿಲ್ಲ. ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿ ಆಯಿತು. ಅಷ್ಟೇ ಅಲ್ಲ, ತಾಯಿಗೆ ಜಾಂಡಿಸ್ ಕೂಡ ಆಗಿದೆ. ಇದು ಮಗುವಿಗೂ ಕೂಡ ತಗುಲು ಇದೆ. ಮಗುವನ್ನು NICUಯಲ್ಲಿ ಇಟ್ಟಿದ್ದೇವೆ ಎಂದು ಹೇಳಿದಾಗ ಮತ್ತೆ ಅವರ ನಗು ಮಾಯವಾಗಿತ್ತು. ಡಾಕ್ಟರ್, ತಾಯಿ ಮಗು ಇಬ್ಬರಿಗೂ ಏನು ತೊಂದರೆ ಇಲ್ಲ ಅಲ್ಲವೇ ಎಂದು ಶಿವರಾಮರು ಕೇಳಿದಾಗ, ನಾವು ತಾಯಿಯನ್ನು ಹುಷಾರು ಮಾಡಬಹುದು, ಆದರೆ ಮಗುವಿನ ಬಗ್ಗೆ ಯಾವುದೇ ನಂಬಿಕೆ ಇಟ್ಟುಕೊಳ್ಳಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಶಾಲಿನಿಗೆ ಪ್ರಜ್ಞೆ ಬಂದ ನಂತರ ತನ್ನ ಹೊಟ್ಟೆಯ ಇನ್ನೊಮ್ಮೆ ಮುಟ್ಟಿ ಸುತ್ತಲೂ ನೋಡಿದವಳಿಗೆ ಪರಿಸ್ಥಿತಿ ಅರಿವಾಗಿತ್ತು. ಪಕ್ಕದಲ್ಲಿ ತನ್ನ ಕಂದ ಇರುತ್ತದೆ ಎಂದು ನೋಡಿದಾಗ ಅಲ್ಲಿ ಮಗು ಇರಲಿಲ್ಲ. ಅಲ್ಲಿ ನರ್ಸ್ ಬಂದು, ನಿಮಗೆ ಗಂಡು ಮಗು ಆಗಿದೆ, ಆದರೆ 7 ತಿಂಗಳಿಗೆ ಮಗು ಹುಟ್ಟಿದೆ ಮತ್ತು ಮಗು ಹುಟ್ಟಿದಾಗ ಅಳಲಿಲ್ಲ, ಅದಕ್ಕಾಗಿ ಮಗುವನ್ನು NICU ಅಲ್ಲಿ ಇಟ್ಟಿದ್ದೇವೆ ಎಂದು ಹೇಳಿದಾಗ ಅವಳ ಕಣ್ಣಲ್ಲಿ ನೀರು ಬರಲಾರಂಭಿಸಿತು. ಅವಳನ್ನು ನೋಡಲು ಆದಿತ್ಯ ಹಾಗೂ ಶಿವರಾಮರು ಬಂದರು. ಏನೂ ಆಗೋದಿಲ್ಲ, ಹೆದರಬೇಡ ಮಗಳೇ ಎಂದು ಶಿವರಾಮರು ಅವರ
ತಲೆಯನ್ನು ಸವರುತ್ತಾ ಹೇಳಿದರು. ಆದಿತ್ಯ ಅವಳ ಕೈ ಹಿಡಿದು ಧೈರ್ಯ ನೀಡಿದನು. ಇತ್ತ ತನ್ನ ಕಂದನ ಅಳುವಾಗಲಿ, ಅದರ ಸಾಮೀಪ್ಯವಾಗಲಿ, ಅಥವಾ ಆ ಕಂದನಿಗೆ ತನ್ನದೆಯ ಅಮೃತ ಪಾನ ಮಾಡುವುದಕ್ಕೆ ಆಗಲಿ ಆಗದ ನತದೃಷ್ಟ ತಾಯಿ ನಾನು ಎಂದು ಶಾಲಿನಿಗೆ ಕಣ್ಣಾನುಗಳು ತುಂಬಿ ಹೋಗಿದ್ದವು. 6 ಗಂಟೆಗೆ ಒಮ್ಮೆ ICU ಒಳಗೆ ಹೋಗಿ ಹಾಲುಣಿಸಿ ಬನ್ನಿ ಎಂದು ಡಾಕ್ಟರ್ ಹೇಳಿದರು. ಅವರ ಮಾತಿನಂತೆ ಪ್ರತಿ 6 ಗಂಟೆಗೆ ಒಮ್ಮೆ ತಾಯಿ ಮಾತ್ರ ಒಳಗೆ ಹೋಗಿ ಹಾಲುಣಿಸಿ ಬರಬೇಕಿತ್ತು. ಇತ್ತ ಅವಳ ವೇದನೆ ಇನ್ನೂ ಹೆಚ್ಚಾಗಿತ್ತು. ಅವಳಿಗೆ ಮಗು ಸರಿಯಾಗಿ ಹಾಲು ಕುಡಿಯದ ಕಾರಣ ಎದೆ ನೋವು ಬರಲಾರಂಭಿಸಿತು. ಜೊತೆಗೆ ಅವಳಿಗೆ ಜಾಂಡೀಸ್ ಕೂಡ ಒಂದು ತೊಂದರೆಯಾಗಿತ್ತು. ಎಲ್ಲ ಯೋಚನೆಗಳು ಸೇರಿ ಅವಳಿಗೆ ಮಾನಸಿಕ ನೆಮ್ಮದಿ ದೂರವಾಗಿ ಬಿಟ್ಟಿತು. ಇತ್ತ ಅತ್ತೆ ಹಾಗೂ ನಾದಿನಿ ಬಂದು ಕೊಂಕು ಮಾತುಗಳನ್ನು ಆಡಲು ಪ್ರಾರಂಭ ಮಾಡಿದ್ದರು. ನನ್ನ ಮಗನಿಗೆ ಗಂಟು ಬಿದ್ದ ದೊಡ್ಡ ಅನಿಷ್ಟ ನೀನು. ನಿನ್ನ ಮದುವೆ ಆಗಿದ್ದೇ ಆಗಿದ್ದು, ಅವನು ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದಾನೆ. ಸುಮ್ಮನೆ ಈಗ ಆಸ್ಪತ್ರೆಗೆ ದಂಡವಾಗಿ ದುಡ್ಡು ಸುರಿತಾ ಇದ್ದಾನೆ. ಆ ಮಗು ಉಳಿಯೋಲ್ಲ ಅಂತ ಡಾಕ್ಟರ್ ಹೇಳಿದ ಮೇಲೆ ಯಾಕೆ ಇವನು ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಎಂದು ಶಾಲಿನಿಯ ಮುಂದೆ ಹೇಳಿದಾಗ ಅವಳಿಗೆ ನೋವು ತಡೆಯಲಾಗದೆ ಇದು ಅವಳ ತಾಳ್ಮೆ ಹಾರಿ ಹೋಗಿತ್ತು. ಸಾಕು, ಸುಮ್ಮನೆ ಇರಿ. ನನ್ನ ಈ ಸ್ಥಿತಿಗೆ ನೀವೇ ಕಾರಣ ಅನ್ನೋದು ಮರೆಯಬೇಡಿ. ಒಂದು ವೇಳೆ ನನ್ನ ಮಗುಗೆ ಆಗಲಿ ನನಗೆ ಆಗಲಿ ಏನಾದರೂ ಒಂದೇ ಒಂದು ಚೂರು ತೊಂದರೆ ಆದರೂ ಕೂಡ ನೀವು ಜೈಲಿನಲ್ಲಿ ಇರಬೇಕಾಗುತ್ತದೆ. ಹುಷಾರ್. ನನ್ನ ಏನು ಅಂತ ತಿಳಿದುಕೊಂಡು ಇದ್ದೀರಾ? ನೀವು ಹೇಳಿದ್ದೆಲ್ಲ ಕೇಳಿ ಕೇಳಿ ಬಂದಿದ್ದಕ್ಕೆ ಇಂದು ನನ್ನ ಕಂದನಿಗೆ ಸ್ಥಿತಿ ಬಂದಿದೆ. ನನ್ನ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ನೀವು ಇದೇ ರೀತಿ ವರ್ತಿಸ್ತಾ ಇದ್ರಾ? ಹ್ಞೂ, ಅವಳು ಮಗಳು, ನಾನು ಸೊಸೆ. ಅದಕ್ಕೆ ಅಲ್ವಾ ಈ ರೀತಿ ತಿರಸ್ಕಾರ? ಯಾಕೆ? ನಮ್ಮನ್ನು ಕೂಡ ನನ್ನ ತಂದೆ ತಾಯಿ ಅತಿ ಮುದ್ದಿನಿಂದ ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅವರು ಬಡವರೇ ಇರಬಹುದು, ಆದರೆ ನಮಗೆ ತೋರಬೇಕಿದ್ದ ಪ್ರೀತಿಯಲ್ಲಿ ಕೊಂಚವೂ ಕಡಿಮೆ ಮಾಡಿಲ್ಲ. ನಿಮ್ಮ ಮಗಳಿಗೆ ಅವರ ಅತ್ತೆ ಮನೆಯಲ್ಲಿ ಏನಾದರೂ ನಿಮ್ಮ ಹಾಗೆ ತೊಂದರೆ ಕೊಟ್ಟರೆ ಹಾಗೆ ನೀವು ಸುಮ್ಮನೆ ಇರ್ತೀರಾ? ಸೊಸೆ ಕೂಡ ಮಗಳ ಹಾಗೆ ಅಂತ ಪ್ರೀತಿ ಮಾಡಿದರೆ ನಿಮಗೂ ಅದೇ ಪ್ರೀತಿ ಸಿಗುತ್ತೆ ಎಂದು ಹೇಳಿದವಳನ್ನು ಅಮ್ಮ ಮಗಳಿಬ್ಬರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ಆದರೆ ಅಷ್ಟು ಮಾತನಾಡುವ ಹೊತ್ತಿಗೆ ಶಾಲಿನಿ ಶಕ್ತಿ ಗುಂದಿ ಹೋಗಿತ್ತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಅವಳ ಪ್ರಜ್ಞೆ ಹೋಗಿತ್ತು. ಅವಳು ಕಣ್ಣು ಮುಚ್ಚಿದ ಕೂಡಲೇ ಅಮ್ಮ ಮಗಳಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಕೂಡಲೇ ಆದಿತ್ಯನನ್ನು ಕರೆದರು. ಒಳಬಂದ ಆದಿತ್ಯ ಶಾಲು ಶಾಲು ಎಂದು ಅವಳನ್ನು ಏಳಿಸಲು ನೋಡಿದ. ಅವಳು ಕಣ್ಣು ತೆರೆಯದೇ ಇದ್ದಾಗ ಪಕ್ಕದಲ್ಲೇ ಇದ್ದ ಡಾಕ್ಟರನ್ನು ಕರೆದು ತಂದ. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್, ಅವರು ತುಂಬ ವೀಕ್ ಇದ್ದಾರೆ, ಜೊತೆಗೆ BP ಕೂಡ ವೇರಿಯೇಷನ್ ಇದೆ. ಅವರನ್ನು ಆದಷ್ಟು ಜೋಪಾನವಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅವಳಿಗೆ ಒಂದು ಇಂಜೆಕ್ಷನ್ ನೀಡಿ ಆದಿತ್ಯ ಬಳಿ ಆದಷ್ಟು ಅವರನ್ನು ರೆಸ್ಟ್ ಮಾಡಲು ಬಿಡಿ, ಜೊತೆಗೆ ಅವರ ಮನಸ್ಸಿಗೆ ಘಾಸಿಯಾಗುವ ವಿಷಯಗಳನ್ನು ಹೇಳಬೇಡಿ ಎಂದು ಸಲಹೆ ಇಟ್ಟು ಅಲ್ಲಿಂದ ಹೋದರು. ದಿನಗಳು ಓಡುತ್ತಿದ್ದವು. ಮಗು ಹುಟ್ಟಿ ಸುಮಾರು 15 ದಿನಗಳ ಆಗಿ ಹೋಗಿತ್ತು. ಅತ್ತೆ ಅಂತೂ ಅಂದು ಬಂದು ಹೋದವರು ಮತ್ತೆ ಬರಲೇ ಇಲ್ಲ. ಮಗುವಿನಲ್ಲಿ ಹೆಚ್ಚು ಬದಲಾವಣೆಗಳೇನು ಕಾಣಿಸಲಿಲ್ಲ. ಆದರೂ ಶಾಲಿನಿ ಹಾಗೂ ಆದಿತ್ಯ ಭರವಸೆ ಕಳೆದುಕೊಳ್ಳದೆ ಮಗುವನ್ನು ಉಳಿಸಿಕೊಳ್ಳಲು ತಮ್ಮ ಪ್ರಯತ್ನ ಮಾಡುತ್ತಲೇ ಇದ್ದರು. ಹುಟ್ಟಿದ ಮಗುವಿನ ತೂಕಕ್ಕೂ ಅದು ಸಾಯುವುದಕ್ಕೂ ಸಂಬಂಧವಿದೆ. ತೂಕ ಅತಿ ಕಡಿಮೆ ಇರುವುದಾಗಲಿ ಅಥವಾ ಅತಿ ಹೆಚ್ಚು ಇರುವುದಾಗಲಿ ಮಗುವಿನ ಜೀವದ ರಿಸ್ಕ್ ಅನ್ನು ಹೆಚ್ಚು ಮಾಡುತ್ತದೆ. ತಾಯಿಯ ಗರ್ಭದಲ್ಲಿ ಪೂರ್ಣಾವಧಿಗೂ ಮುಂಚೆ ಮಕ್ಕಳು ಹುಟ್ಟಿದರೆ ಅನೇಕ ತೊಂದರೆ ಕಾಣಬಹುದು. ಸುಮಾರು ಸರಾಸರಿ ಗರ್ಭಧಾರಣೆ ಅವಧಿ 36ರಿಂದ 40 ವಾರಗಳು. ಈ ಅವಧಿ ಮಗುವು ತಾಯಿಯ ಗರ್ಭದಲ್ಲಿ ಚೆನ್ನಾಗಿ ಬೆಳೆಯಲು ಬೇಕಾಗಿರುವ ಸಮಯ. ಶಾಲಿನಿಗೆ 7 ತಿಂಗಳಿಗೆ ಹೆರಿಗೆ ಆದ ಕಾರಣ ಮಗು ತೂಕದಲ್ಲಿ ಹಾಗೂ ಬೆಳವಣಿಗೆಯಲ್ಲಿ ಬಹಳ ಹಿಂದಿತ್ತು. ಕೇವಲ 1.5 kg ಅಷ್ಟೇ ತೂಕವಿದ್ದ ಮಗುವನ್ನು ನೋಡಿ ಶಾಲಿನಿ ಪ್ರತಿ ಬಾರಿ ಕಣ್ಣೀರು ತುಂಬಿಸಿಕೊಳ್ಳುತ್ತಿದ್ದಳು. 20 ದಿನ ಆಸ್ಪತ್ರೆಯ ವಾಸದ ನಂತರ ಸಂಪೂರ್ಣವಾಗಿ ಶಾಲಿನಿ ಗುಣಮುಖವಾದರೆ ಮಗು ತುಸು ಚೇತರಿಸಿಕೊಂಡಿತ್ತು. ಆದಿತ್ಯಗೆ ಎಷ್ಟೋ ನೆಮ್ಮದಿ ನೀಡಿತು. ಈ ಗಡಿಬಿಡಿಯಲ್ಲಿ ಧಾತ್ರಿಯನ್ನು ತನ್ನ ತಾಯಿಯ ಮನೆಯಲ್ಲಿ ಬಿಡಲು ಹೇಳಿದ ಶಾಲಿನಿ ಆದಿತ್ಯಗೆ ಅವಳನ್ನು ಮರಳಿ ಕರೆತರಲು ಹೇಳಿದಳು. ಅವಳಂತೂ ಬಂದ ಕೂಡಲೇ ಆ ಪುಟ್ಟ ಕಂದನನ್ನು ಮುದ್ದಾಡಿ ಮುತ್ತಿಟ್ಟಳು. ದಿನಗಳು ಕಳೆಯುತ್ತಿದ್ದಂತೆ ಮಗುವಿನಲ್ಲಿ ಹೆಚ್ಚೇನು ಬೆಳವಣಿಗೆ ಕಾಣಿಸದೇ ಇದ್ದಾಗ ಶಾಲಿನಿ ಹೆಚ್ಚಾಗಿ ಭಯಪಡಲು ಶುರು ಮಾಡಿದಳು. ಆದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ. ಸಾಮಾನ್ಯವಾಗಿ 2 ತಿಂಗಳಿಗೆ ಮಗು ಪಕ್ಕದಿಂದ ಬೆನ್ನಿನ ಕಡೆಗೆ ತಿರುಗಲು ಪ್ರಾರಂಭಿಸುತ್ತದೆ. ಹಾಗೆ 4 ತಿಂಗಳಿಗೆ ಬೆನ್ನಿನಿಂದ ಪಕ್ಕದ ಕಡೆಗೆ ತಿರುಗುತ್ತದೆ. 6 ತಿಂಗಳಿಗೆ ಸಂಪೂರ್ಣವಾಗಿ ಉರುಳಲು ಕಲಿಯುತ್ತದೆ. ಆದರೆ ಈ ಮಗು ಇದೆಲ್ಲವನ್ನು ಮಾಡಲೇ ಇಲ್ಲ.
ಇದೆಲ್ಲ ಡಾಕ್ಟರ್ ಮೊದಲೇ ಹೇಳಿದರು, ಏಕೆಂದರೆ ನಿಮ್ಮ ಮಗು ಅವಧಿಗೂ ಮುನ್ನ ಹುಟ್ಟಿದೆ, ಎಲ್ಲ ಪ್ರಕ್ರಿಯೆಗಳು ಸಹ ನಿಧಾನವಾಗಿ ಆಗುತ್ತವೆ ಎಂದು ಹೇಳಿದರು. ಈಗ ಮಗುವಿಗೆ 9 ತಿಂಗಳು. ಶಾಲಿನಿ ಹಾಗೂ ಆದಿತ್ಯ ಒಂದು ಪುಟ್ಟ ದೇವಸ್ಥಾನದಲ್ಲಿ ಮಗುವಿಗೆ ಧ್ರುವ ಎಂದು ನಾಮಕರಣ ಮಾಡಿದರು. ಅವನನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಬೆಳೆಯುತ್ತಿರುವ ಧೃತಿಯನ್ನು ನೋಡಿಕೊಳ್ಳುವುದು ಅತಿ ಸಾಹಸದ ಕೆಲಸವೇ ಆಗಿತ್ತು ಶಾಲಿನಿಗೆ. ಆದರೂ ಎಲ್ಲವನ್ನು ಯಾವುದೇ ಬೇಸರವಿಲ್ಲದೆ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಅತ್ತೆಯ ಕಟು ಮಾತು, ಮಾವನ ಮಮತೆ, ಗಂಡನ ಪ್ರೀತಿ ಎಲ್ಲವೂ ಇತ್ತು. ಗಂಡು ಮಗು ಆದರೂ ಕೂಡ ಅತ್ತೆಗೆ ಸಮಾಧಾನವಾಗದ ಕಾರಣ ಅವರ ಕೋಪವನ್ನು ಸಾಮಾನ್ಯವಾಗಿ ಪ್ರತಿದಿನ ನೋಡಲೇಬೇಕಿತ್ತು. ಮಗು 1 ವರ್ಷವಾದರೂ ನಿಲ್ಲಲೇ ಇಲ್ಲ. ಮತ್ತೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವನ ಕಾಲಿನಲ್ಲಿ ಶಕ್ತಿ ಇಲ್ಲವೆಂಬುದು ತಿಳಿಯಿತು. ಇನ್ನು ಒಂದಷ್ಟು ತಿಂಗಳು ನೋಡಿ ನಂತರ ಚಿಕಿತ್ಸೆ ಪ್ರಾರಂಭ ಮಾಡೋಣ ಎಂದು ಡಾಕ್ಟರ್ ಹೇಳಿದರು. ಅವರಿಗಾಗಿ ಈಗಾಗಲೇ ಲಕ್ಷ ದುಡ್ಡು ಖರ್ಚು ಮಾಡಿದರೂ ಕೂಡ ಆದಿತ್ಯ ಯಾವುದೇ ಬೇಸರವಿಲ್ಲದೆ ಎಲ್ಲವನ್ನು ಒಪ್ಪಿಕೊಳ್ಳುತ್ತಿದ್ದ. ಧ್ರುವನಿಗೆ ಈಗ 1.5 ವರ್ಷ. ಆದರೆ ಅವನೇ ಸ್ವಇಚ್ಛೆ ಕುಳಿತುಕೊಳ್ಳಲು ಸಹ ಅವನಿಂದ ಆಗುವುದಿಲ್ಲ. ಬೇರೆ ಮಕ್ಕಳಂತೆ ಅವನಲ್ಲಿ ಮಾತಿಲ್ಲ, ಚಟುವಟಿಕೆ ಇಲ್ಲ. ಅಮ್ಮ ಎಂಬ ಪದ ಇದುವರೆಗೂ ಅವನ ಬಾಯಿಂದ ಶಾಲಿನಿ ಕೇಳಲೇ ಇಲ್ಲ. ದೇಹವೂ ಸಹ ಅಷ್ಟೇನು ಬೆಳವಣಿಗೆ ಆಗಿಲ್ಲ. ಆದಿತ್ಯ ತನ್ನೆಲ್ಲ ಪ್ರಯತ್ನ ಮುಂದುವರಿಸುತ್ತಲಿದ್ದ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಶಾಲಿನಿಯಂತೂ ಹೈರಾಣಾಗಿ ಬಿಟ್ಟಿದ್ದಳು. ಮಗುವಿನ ಮುಂದಿನ ದಿನಗಳು ಹೇಗೋ ಏನೋ ಎಂದು ಭಯವಾಗಿತ್ತವಳಿಗೆ. ಅವನು ಎಲ್ಲ ಮಕ್ಕಳಂತೆ ಇರಲಿಲ್ಲ. ವಿಶೇಷ ಚೇತನ ಮಗು. ಈಗ ಅವನಿಗೆ ಹಸಿವು, ಊಟ ಬೇಕು ಎಂದು ಕೇಳಲು ತಿಳಿಯದು. ಅವನಿಗೆ ತನ್ನ ದೇಹದ ಯಾವುದೇ ಭಾಗದ ಮೇಲೆ ನಿಯಂತ್ರಣವಿಲ್ಲ. ಒಂದು ದಿನಕ್ಕೆ ಅನೇಕ ಬಾರಿ ಮಲಗಿದ್ದಲ್ಲಿ ಮಲವಿಸರ್ಜನೆ. ಇದೆಲ್ಲವನ್ನು ನಿಭಾಯಿಸಲು ತಾಯಿಯನ್ನು ಬಿಟ್ಟು ಮತ್ಯಾರಿಂದ ಸಾಧ್ಯ? ಅವಳೆಂದು ಈಗ 6-7 ವರ್ಷ ಹೆಚ್ಚೆ ವಯಸ್ಸಾದವಳಂತೆ ಕಾಣುತ್ತಿದ್ದಳು. ದಿನಗಳು ಯಾರದೇ ಅನುಮತಿ ಇಲ್ಲದೆ ಓಡುತ್ತಲಿದ್ದವು. 2 ವರ್ಷವಾದರೂ ಧ್ರುವನಿಗೆ ನಿಲ್ಲಲು ಇಲ್ಲ, ಮಾತನಾಡಲು ಇಲ್ಲ. ಈಗ ಅವರಿಗೆ ಇದ್ದ ಕೊನೆಯ ದಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಅವನಿಗೆ ಚಿಕಿತ್ಸೆ ಕೊಡಿಸುವುದು. ಪ್ರತಿದಿನ ಮಗುವನ್ನು ತನ್ನ ಹೆಗಲಿಗೆ ಹಾಕಿಕೊಂಡು ಬಸ್ ಹತ್ತಿ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ನಡೆದು ಹೋಗಿ ಅವನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದಳು ಶಾಲಿನಿ. ಸಾಕಾಗಿ ಮನೆಗೆ ಬಂದರೆ ಮನೆಯಲ್ಲಿ ರಾಶಿ ಕೆಲಸ. ಅವಳ ನಗುವಿಗೆ ತನ್ನೆರಡು ಮಕ್ಕಳು ಬಿಟ್ಟರೆ ಮತ್ತೇನು ಕಾರಣ ಇರಲಿಲ್ಲ. ಅವರಿಗಾಗಿ ಆದರೂ ಬದುಕಲೇಬೇಕು. ಅದೇನು ನಿನ್ನ ಕಾಲ್ಗುಣವೇ ಈಗ? ಹುಟ್ಟಿದ ಮಗು ಕೂಡ ನಿನ್ನ ಕಾಲ್ಗುಣದಿಂದ ಹೀಗಾಗಿದೆ. ನೀನೇ ದೊಡ್ಡ ಅನಿಷ್ಟ ಎಂದು ಮಾತು ಮಾತಿಗೂ ಜಯ ನಿಂದಿಸುತ್ತಲೇ ಇದ್ದರು. ಅವರ ಮಾತನ್ನು ಈ ನಡುವೆ ಅವಳು ಹೆಚ್ಚು ತಲೆಗೆ ಹಾಕಿಕೊಳ್ಳದೆ ತಾನಾಯಿತು, ತನ್ನ ಕೆಲಸವಾಯಿತು ಎಂಬಂತೆ ಇದ್ದು ಬಿಡುತ್ತಿದ್ದಳು. ಮೌನಿಯಾಗಿ ಬಿಟ್ಟಿದ್ದಳು ಅವಳು. ಅದು ಅವಳು ಆಗಿದ್ದು ಅನ್ನುವುದಕ್ಕಿಂತ ಮನೆಯ ವಾತಾವರಣ ಅವಳನ್ನು ಮೌನಿಯಾಗಿಸಿ ಬಿಟ್ಟಿದ್ದು. ಜಯ ಅವರು ಮಗಳು ಕೂಡ ಸದಾ ಇಲ್ಲಿಯೇ ಇದ್ದು ಬಿಡುತ್ತಿದ್ದಳು. ಅವಳ ಗಂಡ ಸಹ ಇಲ್ಲೇ ಊಟ ತಿಂಡಿ ಎಂದು ಬಂದು ಬಿಡುತ್ತಿದ್ದ. ದುಡಿಯುವ ಒಂದು ಕೈ ಎಂದರೆ ಅದು ಆದಿತ್ಯ. ಒಬ್ಬರ ದುಡಿಮೆ 7-8 ಜನರ ಊಟ, ಜೊತೆಗೆ ಧ್ರುವನ ಆಸ್ಪತ್ರೆಯ ಖರ್ಚು. ಪಾಪ, ಅವನು ಸಹ ಸಾಕಾಗಿ ಹೋಗಿದ್ದ. ದಿನ ಬೆಳಿಗ್ಗೆ ತಿಂಡಿ ಮಾಡಿ ಧೃತಿಯನ್ನು ಶಾಲೆಗೆ ಕಳುಹಿಸಿ ಧ್ರುವನನ್ನು ಕರೆದುಕೊಂಡು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಥೆರಪಿ ಕೊಡಿಸಲು ಬರುತ್ತಿದ್ದಳು. ಈಗ ಅವನಿಗೆ 3 ವರ್ಷ. ಥೆರಪಿ ಹೆಚ್ಚು ಪರಿಣಾಮ ಬೀರದೆ ಇದ್ದರೂ ಅವನು ತುಸು ಅವನಲ್ಲಿ ಬದಲಾವಣೆ ಕಂಡಿತು. ಅವಳಿಗೆ ಅದೇ ದೊಡ್ಡ ಸಂತಸ ತಂದಿತು. ಅಂದು ಭಾನುವಾರ, ಥೆರಪಿ ರಜೆಯಂದು. ಶಾಲಿನಿ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ಧೃತಿ ಆಟವಾಡುತ್ತಾ ಕುಳಿತಿದ್ದಳು. ಶಿವರಾಮರು ಮಲಗಿದ್ದರು. ಜಯ ಹಾಗೂ ಅವರ ಮಗಳು ಟಿವಿ ನೋಡುತ್ತಾ ಕುಳಿತಿದ್ದರು. ಧ್ರುವ ಮೆಲ್ಲನೆ ತೆವಳುತ್ತಾ ಶಾಲಿನಿಯ ಬಳಿ ಬಂದು ಅಮ್ಮ ಎಂದು ಕರೆದ. ಅವಳಿಗೆ ಅದರ ಅರಿವೇ ಇಲ್ಲ. ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು. ಮತ್ತೊಮ್ಮೆ ಅವನು ಅಮ್ಮ ಎಂದು ಕರೆದಾಗ ಅವಳು ಆಶ್ಚರ್ಯದಿಂದ ನೆಲದ ಕಡೆಗೆ ನೋಡಿದವಳಿಗೆ ತನ್ನ ಕಂದ ಮೊದಲ ಬಾರಿಗೆ ಅಮ್ಮ ಎಂದು ಕರೆದ ಎಂದು ಕಣ್ಣಲ್ಲಿ ನೀರು ಬಂದಿತು. ಧ್ರುವ ಎಂದು ಅವನನ್ನು ಅಪ್ಪಿಬಿಟ್ಟಳು. ಮತ್ತೊಮ್ಮೆ ಹೇಳೋ ಕಂದ, ಮತ್ತೊಮ್ಮೆ ಹೇಳು ಎಂದು ಅವನನ್ನು ಮುದ್ದು ಮಾಡಿದಳು. ಅಮ್ಮ ಅಮ್ಮ. ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಇಷ್ಟಾದರೂ ಫಲ ಸಿಕ್ಕಿತಲ್ಲ ಎಂಬ ಸಮಾಧಾನ ಸಿಕ್ಕಿತು ಅವಳಿಗೆ.
ಮಾವ ಇಲ್ಲಿ ನೋಡಿ, ಧ್ರುವ ಅಮ್ಮ ಎಂದು ಹೇಳ್ತಾ ಇದ್ದಾನೆ ಎಂದು ಅವನನ್ನು ಎತ್ತಿಕೊಂಡು ಮಾವನ ಬಳಿಗೆ ಹೋದಳು. ಮಾವ ಮಾವ ಎಂದು ಅವರ ಬಳಿಗೆ ಬಂದಾಗ ಜಯ ಅವರು, ಏನು ಮಹಾರಾಣಿ ಇಷ್ಟೊಂದು ಖುಷಿಯಾಗಿ ಇದ್ದೀರಾ ಎಂದು ಕೇಳಿದಾಗ, ಅತ್ತೆ ಧ್ರುವ ಅಮ್ಮ ಎಂದು ಹೇಳಿದಾಗ, ದೊಡ್ಡ ಸಾಧನೆ ಮಾಡಿದ ಹಾಗೆ ಊರಿಗೆಲ್ಲ ಡಂಗೂರ ಸಾರೋಕೆ ಹೊರಟಿದ್ದೀಯಾ, ಹೋಗೆ ಅಲ್ಲಿ ಕೆಲಸ ನೋಡು ಎಂದು ಅವಳ ಆಸೆಗೆ ತಣ್ಣೀರು ಎರಚಿಬಿಟ್ಟರು. ಮತ್ತೇನು ಮಾತನಾಡದೆ ಅವಳು ಧ್ರುವನನ್ನು ಅಲ್ಲಿಯೇ ಆಡಲು ಕೂರಿಸಿ ತನ್ನ ಕೆಲಸಕ್ಕೆ ಹೋದಳು. ದಿನಗಳು ಕಳೆದಂತೆ ಅವನಲ್ಲಿ ಸ್ವಲ್ಪ ಸ್ವಲ್ಪವೇ ಚೇತರಿಕೆ ಕಂಡುಬರುತ್ತಿತ್ತು. ಇದು ಶಾಲಿನಿಯ ಶ್ರಮ ಎಂದೇ ಹೇಳಬಹುದು. ಧ್ರುವ ಈಗ 15 ವರ್ಷದ ಹುಡುಗ. ಅಮ್ಮ ಅಮ್ಮ ತಿಂಡಿ ಎಂದು ನಿಧಾನಕ್ಕೆ ನಡೆದು ಬಂದು ಕುಳಿತ. ಬಾರೋ ಧ್ರುವ, ರೆಡಿ ಇದೆ, ತಿಂಡಿ ಕೊಡ್ತೀನಿ ಎಂದು ಶಾಲಿನಿ ಅವನಿಗೆ ಬಿಸಿ ಬಿಸಿ ಇಡ್ಲಿ ಹಾಕಿ ಕೊಟ್ಟಳು. ಅದನ್ನು ತಿಂದು ಕುಳಿತ ಧ್ರುವ, ಅಮ್ಮ ಎಂದ. ಹೇಳೋ ಕಂದ ಎಂದು ಅದೇ ಪ್ರೀತಿಯಲ್ಲಿ ಕೇಳಿದಳು ಶಾಲಿನಿ. ಅಮ್ಮ, ನಾನು ಹೀಗಿರಲು ನೀನೇ ಕಾರಣ ಅಮ್ಮ. ಎಲ್ಲೋ ಕಾಣದೇ ಇರೋ ದೇವರಿಗೆ ನಾವು ಪೂಜೆ ಮಾಡ್ತೀವಿ, ಆದರೆ ನನಗೆ ನೀನೇ ದೇವರು ಅಮ್ಮ. ನೀನು ಮಾಡುತ್ತಿದ್ದ ಪ್ರತಿಯೊಂದು ಕೂಡ ನಾನು ಜೀವ ಇರುವವರೆಗೂ ಮರೆಯಲಾಗದು ಅಮ್ಮ. ಯಾವುದೇ ಪ್ರತಿಫಲ ಬಯಸದೆ ಕೇವಲ ನಮ್ಮ ಜೀವನ ಚೆನ್ನಾಗಿರಲಿ ಎಂದು ನೀ ಮಾಡಿದ್ದು ತ್ಯಾಗವೋ ಅಥವಾ ಪ್ರೀತಿಯೋ ಗೊತ್ತಿಲ್ಲ, ಅದನ್ನು ನೀ ಜಯಿಸಿದೆ ಅಮ್ಮ. ಈ ಪರೀಕ್ಷೆ ನಿನಗಾಗಿ ಅಲ್ಲ, ನೀ ಅನುಭವಿಸಿದ್ದು ನಮಗಾಗಿ ಅಮ್ಮ. ಅಮ್ಮ, ನೀನು ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಇತ್ತಾ ಅಮ್ಮ? ಇಂಥ ಮಗು ಅಂತ ತಿಳಿದ ಕೂಡಲೇ ಎಲ್ಲಾದರೂ ಬಿಸಾಡಬಹುದಿತ್ತು. ಯಾಕಮ್ಮ ನೀನು ಹಾಗೆ ಮಾಡಲೇ ಇಲ್ಲ? ಇಷ್ಟೇ ನನ್ನ ಒತ್ತು ತಿನ್ನುವ ಪ್ರಮೇಯವೇ ಇರುತ್ತಿರಲಿಲ್ಲ. ನೀನು ಹಾಗೆ ಮಾಡಿದರೆ ಅವನ ಕಣ್ಣಲ್ಲಿ ನೀರಿತ್ತು. ಯಾವ ತಾಯಿ ತಾನೇ ಹಾಗೆ ಮಾಡ್ತಾಳೆ ಧ್ರುವ? ತನ್ನದೇ ಕಂದನನ್ನು ಕೊಲ್ಲುವ ಕೊಲೆಪಾತಕಿ ತಾಯಿ ಯಾರೂ ಇಲ್ಲ. ಅದೇನೇ ನ್ಯೂನ್ಯತೆ ಇದ್ದರೂ ಅವಳಿಗೆ ಅವಳ ಮಗು ಅಂದರೆ ಪ್ರೀತಿ ಇದ್ದೇ ಇರುತ್ತೆ. ನಿಂಗೆ ಹಾಗಾಯಿತಲ್ಲ ಅಂತ ನಾನು ನಿನ್ನ ಬೇಡ ಅನ್ನೋ ಅಷ್ಟು ಕಟುಕಿ ನಾನಲ್ಲ ಕಣೋ. ಆ ದೇವರು ಕೊಟ್ಟಿರುವ ಹೊರ ನೀನು ಮತ್ತೆ ನಿನ್ನ ಅಕ್ಕ ಇಬ್ಬರು ನನಗೆ 2 ಕಣ್ಣುಗಳ ಹಾಗೆ. ನನಗೆ ಆ ಸಮಯದಲ್ಲಿ ಶ್ರೀಕೃಷ್ಣ ಹೇಳಿರೋ ಒಂದು ಮಾತು ತಲೆಯಲ್ಲಿ ಇತ್ತು ಧ್ರುವ. ಏನಮ್ಮ ಅದು? ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಹೀಗೆ ಕೇಳ್ತಾನೆ, ನಾವು ಸಂತೋಷವಾಗಿ ಇದ್ದಾಗ ಓದಿದರೆ ದುಃಖವಾಗಬೇಕು, ಹಾಗೆ ದುಃಖವಾಗಿದ್ದಾಗ ಓದಿದರೆ ಸಂತೋಷವಾಗಬೇಕು. ಅಂತಹ ಒಂದು ವಾಕ್ಯವನ್ನು ಬರೆ ಅಂತ. ಆಗ ಶ್ರೀಕೃಷ್ಣ ಬರೆಯುತ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ. ಹೌದು ಕಂದ, ನಮ್ಮ ಕಷ್ಟದ ಸಮಯ ಹಾಗೆ ಇರೋದಿಲ್ಲ, ಅದು ಕಳೆದು ಒಳ್ಳೆ ದಿನ ಬರುತ್ತೆ ಅನ್ನೋ ಒಂದು ನಂಬಿಕೆ ಮನಸ್ಸಿನಲ್ಲಿ ಇತ್ತು. ಅದಕ್ಕಾಗಿ ನಾನು ಬಹಳ ದಿನಗಳು ನಿಮಗಾಗಿ ನನ್ನ ಸಮಯ ಮೀಸಲಿಟ್ಟೆ. ಅದರ ಫಲ ಇಂದು ನೀನು ನಮ್ಮಂತೆ ನಡೆದಾಡುತ್ತಿದ್ದೀಯ, ಹಾಗೆ ಮಾತನಾಡುತ್ತಾ ಇದ್ದೀಯ. ಕತ್ತಲೆ ಕಳೆದು ಬೆಳಕು, ಬೆಳಕು ಕಳೆದು ಕತ್ತಲು, ಇದು ಸೃಷ್ಟಿಯ ನಿಯಮ ಮಗು. ಮುಂದೆ ನಿನ್ನ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿ ಸ್ವೀಕರಿಸಿ ಜೀವನ ನಡೆಸು ಎಂದು ಮಗನಿಗೆ ಬುದ್ಧಿ ಹೇಳಿದಳು ಶಾಲಿನಿ. ಈ ಜೀವ ನೀ ಕೊಟ್ಟ ಭಿಕ್ಷೆಯಮ್ಮ, ನೀನು ಹೇಳಿದ ಹಾಗೆ ಕೇಳ್ತಾನೆ ಈ ನಿನ್ನ ಮಗ ಎಂದು ತಾಯಿಯನ್ನು ಅಪ್ಪಿದನು. ಅದೇ ಸಮಯಕ್ಕೆ ಧೃತಿ ಬಂದು, ಈ ಬಡಪಾಯಿ ಮಗಳನ್ನು ಮರೆತೇ ಬಿಟ್ಟೆ ಅಮ್ಮ, ಅವನ ಲಾಲನೆ ಪಾಲನೆಯಲ್ಲಿ ನೀನು ನನ್ನನ್ನು ಕಡೆಗಣಿಸಿಬಿಟ್ಟೆ ಎಂದು ಕಣ್ಣು ತುಂಬಿಕೊಂಡಳು. ನಂತರ ಶಾಲಿನಿಯ ಮುಖ ನೋಡಿ, ಅಮ್ಮ ನನಗೆ ಧ್ರುವ ಅಂದರೆ ತುಂಬ ಇಷ್ಟ, ನಾನು ನಿನ್ನ ಕಾಡಿಸೋಕೆ ಹಾಗೆ ಹೇಳಿದೆ, ನೀನೊಂದುಕೊಳ್ಳಬೇಡ ಎಂದು ತಾಯಿ ಹಣೆಗೆ ಮುತ್ತಿಟ್ಟು ಅವರಿಬ್ಬರನ್ನು ಅಪ್ಪಿದಳು. ಜಯ ಅವರು ಶಾಲಿನಿಯ ಬಳಿ ಬಂದು, ನನ್ನ ತಪ್ಪು ನನಗೆ ಅರಿವಾಗಿದೆ, ನಾನು ನಿನಗೆ ಕೊಟ್ಟ ಹಿಂಸೆಯ ಪಾಪ ಕಳೆದುಕೊಳ್ಳಲು ನಾನು ಈ ಜನ್ಮ ಪೂರ್ತಿ ತೀರ್ಥಕ್ಷೇತ್ರ ಸುತ್ತಿದರೂ ಅದು ಕಡಿಮೆ ಆಗೋದಿಲ್ಲ, ನನ್ನನ್ನು ಕ್ಷಮಿಸು ಮಗಳೇ ಎಂದು ಕೇಳಿದರು. ಅತ್ತೆ, ನೀವು ದೊಡ್ಡವರು, ಇಂಥ ಮಾತೆಲ್ಲ ಆಡಬೇಡಿ, ಇನ್ನು ಮುಂದೆ ಎಲ್ಲರೂ ಸಂತೋಷವಾಗಿ ಇರೋಣ ಎಂದು ಅವರನ್ನು ಸಮಾಧಾನ ಮಾಡಿದಳು ಶಾಲಿನಿ. ಇತ್ತ ಅವಳ ಮಗಳು ಕೂಡ ಕ್ಷಮೆಯಾಚಿಸಿದಳು. ಎಲ್ಲರೂ ಮನೆ ದೇವರ ದರ್ಶನ ಮಾಡಿ ಬಂದರು. ಶಾಲಿನಿಯ ಕಷ್ಟದ ದಿನಗಳು ಕಳೆದು ಬಾನಿನಲ್ಲಿ ಮುಂಜಾನೆಯ ಮೂಡುವ ತಂಪಾದ ಸೂರ್ಯನ ಹಾಗೆ ಒಳ್ಳೆಯ ದಿನಗಳು ಪ್ರಾರಂಭವಾದವು. ಅವಳ ಜೀವನದ ಏಳು ಬೀಳಿನ ದಾರಿಯಲ್ಲಿ ಶಾಲಿನಿ ಜಯಗಳಿಸಿದಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.